ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಸೊ ಒಂದು ಸರಳ ಪ್ರೇಮ ಕಥೆ ಸಿನಿಮಾದಲ್ಲಿ ನೀವಿದ್ದೀರಾ. ನಮಗೆ ತುಂಬಾ ಹೆಮ್ಮೆನಪ್ಪ, ನಮ್ಮ ಹುಡುಗ ಮನೆ ಒಳಗಡೆ ಇದ್ದು ಗೆದ್ದು ಬಂದಿದ್ದಾರೆ ಅಂತ. ಸೊ ನಿಮಗೋಸ್ಕರ ಕೂಡ ಎಷ್ಟೊಂದು ಜನ ಒಂದು ಸಿನಿಮಾ ನೋಡ್ತಾರೆ. ಇವತ್ತು ಎಷ್ಟು ಖುಷಿ ಆಗ್ತಿದೆ, ಯಾಕಂದರೆ ಇಂಥ ಒಂದು ದೊಡ್ಡ ಬ್ಯಾನರ್ನ ಸಿನಿಮಾ ಇವಾಗ ನಿಮಗೆ ಹೆಂಗೆ ಅಂದರೆ ಸ್ಟಾರ್ ಟೈಮ್ ಅಂದರೆ ಬ್ಯಾಕ್ ಟು ಬ್ಯಾಕ್ ವಿನ್ನಿಂಗ್ ಆದ ತಕ್ಷಣ ನಿಮ್ಮ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿದೆ. ಎಷ್ಟು ಹೆಮ್ಮೆ ಅನಿಸುತ್ತೆ. ಮೊದಲನೇದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನಾನು ನೆನೆಸ್ಕೊಳ್ತಾ ನನ್ನ ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. ರಗಡ ನಮಸ್ಕಾರ, ಮೇಡಮ್ ನಮಸ್ಕಾರ, ಅರ್ಶನ ನಮಸ್ಕಾರ, ವಿನಯ್ ಬ್ರೋ ಹಾಯ್, ಮುರುಗೇಣ ಹಾಯ್. ಸೊ ತುಂಬ ಖುಷಿಯಾಗುತ್ತೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ. ಸುನಿ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮೊದಲಿಂದನೂ. ಆ್ಯಂಡ್ ದೊಡ್ಡ ಮನೆ ಆಗಿರ್ತಕ್ಕಂತಹ ವಿನಯ್ ಬ್ರೋ ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನನಗೆ ತುಂಬ ಖುಷಿನೇ. ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್, ರಾಘಣ್ಣ ಆ್ಯಂಡ್ ವಿನಯ್ ಬ್ರೋ, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಲ್ ದ ಬೆಸ್ಟ್ ಮೂವಿಗೆ. ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ, ನಮಗೆ ಕುತೂಹಲ ಇದೆ. ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ನಾವು ಯಾವ ರೀತಿ ನೋಡ್ಬೋದು? ನಾನು ಯೂಶಲಿ ಐ ಪ್ರಿಫರ್ ಟು ಆ್ಯಕ್ಟ್ ಇನ್ ಡಿಫ್ರೆಂಟ್ ರೋಲ್ಸ್. ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀಲ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಎಸ್. ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಅಂತ ಹೇಳೋಕ್ಕೆ ಹೋಗಲ್ಲ. ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ, ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ. ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ. ತುಂಬ ಹೇಳಿದ್ರೆ ಸರ್ ಸುನಿ ಸರ್ ಎಲ್ಲಿದ್ದಾರೆ ಸುನಿ ಸರ್ ಹೇಳ್ಬೋದಾ? ಬೇಡವಂತೆ. ಸೊ ಸಾಕು ಅಷ್ಟೇ. ಒಂದು ಟ್ವಿಸ್ಟ್ ಅಂತೂ ಕೊಡುತ್ತೆ. ಒಂಚೂರು ಹೇಳೋದು ಜಾಸ್ತಿ. ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳಬೇಕಂತ ಅನ್ಕೊಂಡಿದ್ದೀನಿ. ನೀವು ನಿಜ ಹೇಳಬೇಕು. ಯಾರಿಗೆ? ನಿಜ ಹೇಳ್ಬೇಕು ನಮಗೆ. ಓಕೆ, ನಿಮ್ಮ ರಿಯಲ್ ಲೈಫ್ನಲ್ಲಿ ಒಂದು ಪ್ರೇಮ ಕಥೆ ಇದ್ದೇ ಇರುತ್ತೆ. ಅದು ಸರಳನ ವಿರಳನ? ಜಾಸ್ತಿ ಒಂದು ಸರಳ ಪ್ರೇಮ ಕಥೆ ಸರ್. ಸುಮ್ಮನೆ ಸರ್, ಹುಡುಗಿ ಹೆಸರು ಸರಳನ? ಇಲ್ಲ ಅವೆಲ್ಲ ಏನಿಲ್ಲ ಮೇಡಮ್, ಬಿಟ್ಬಿಡಿ. ವೆರಿ ಹ್ಯಾಪಿ, ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ. ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ಮ ಜೊತೆಗೆ ಹಾಗೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.